ಇನ್ನು ನಮ್ಮ ಜೊತೆ ಝೂಮ್ ಲೈವ್ ಮೂಲಕ ಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು ಆದಂತಹ, ಜ್ಯೋತಿಷ್ಯ ಪಂಡಿತರು ಆದಂತಹ ಗೊಟ್ಟಿಗೆರೆ ಶಿವಣ್ಣ ಅವರು ಝೂಮ್ ಲೈವ್ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ಎಸ್, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬುಧವಾರ ತಾವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬುಧವಾರವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಮತ್ತೆ 4 ಗಂಟೆ 5 ನಿಮಿಷಕ್ಕೆ ಅವರು ಸಮಯ ಕೂಡ ನಿಗದಿ ಮಾಡಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ. ಓಕೆ, ಬಹುಶಃ ಸಿಗ್ನಲ್ ವೀಕ್ ಆಗಿದೆ ಅಂತ ಅನ್ಸುತ್ತೆ. ನಾವು ಮಾತಾಡ್ತಿದ್ವಿ, ಸೊ ಅದು ಬುಧವಾರದ ವಿಚಾರವಾಗಿ ಮಾತಾಡ್ತಿದ್ವಿ. ಡಿ.ಕೆ.ಶಿ ಕುಂಡಲಿಯಲ್ಲಿ ಭಾರಿ ಟ್ವಿಸ್ಟ್ ಏನಾದರೂ ಇದೆಯಾ, ಅದೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಗುರುಗಳ ಹತ್ರ ನಾನು ಮಾತಾಡ್ತೀನಿ. ಬುಧವಾರ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಬುಧನ ಅನುಗ್ರಹ ಅವತ್ತು ಸಿಗಲಿದೆಯಾ ಸಂಪೂರ್ಣವಾಗಿ ಅನ್ನುವಂಥದ್ದು? ಉತ್ತಮವಾದಂತಹ ಒಂದು ಪ್ರಶ್ನೆ ಇದು. ಏನಕ್ಕೆ ಬುಧವಾರನೇ ಆರಿಸ್ಕೊಂಡ್ರು? ಕೆಲವು ಅಧಿಕ ಮಾಸ ಅಂತಿರ್ತಾರೆ, ಅಧಿಕ ಜ್ಯೇಷ್ಠ, ಇದೆಲ್ಲವೂ ಒಳ್ಳೇದಿದೆಯಾ? ಇದೆಲ್ಲವೂ ಹೇಳಿದಾಗ ಶುಭ ಮುಹೂರ್ತಕ್ಕೆ ಶುಭ ಮುಹೂರ್ತಗಳೆಲ್ಲ ಇದೆಯಾ ಅಂತ ಅಂದರೆ, ಡಿ.ಕೆ. ಶಿವಕುಮಾರ್ ಜನನವಾದಂತಹ ಸಮಯವೇ ಅಧಿಕ ಜ್ಯೇಷ್ಠ. 61ನೇ ಇಸ್ವಿಲಿ ಏನು ಜನನವನ್ನು ತಾಳಿದ್ರು, ಆ ದಿನ ನಡೆದಿದ್ದಂತಹ ಇದೇ ಮೇ ತಿಂಗಳಲ್ಲಿ ಅಧಿಕ ಜ್ಯೇಷ್ಠ ಅಂತ ಅವ್ರು ಹುಟ್ಟಾಗಿರುತ್ತೆ. ಈಗ ಬಂದಿರುವಂಥದ್ದೂ ಸಹ ಅಧಿಕ ಜ್ಯೇಷ್ಠ ಅವರಿಗೆ. ಜೊತೆಯಲ್ಲಿ ಈ ಬುಧವಾರ 3ನೇ ತಾರೀಕು ತೃತೀಯ ತಿಥಿ, ಜೊತೆಯಲ್ಲಿರುವಂಥದ್ದು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವಂಥದ್ದು. ಯೋಗ ಬಂದು ಶುಭ ಯೋಗ ವಾಣೀಕರಣ ಅಂತ ಇರುತ್ತೆ. ಲಗ್ನ ಬಂದು ಆ ಸಮಯ 4 ಗಂಟೆ 5 ನಿಮಿಷದ ಸಮಯ ಬಂದು ಎಲ್ಲ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲವನ್ನೆಲ್ಲವೂ ಸಹ ಮುಗಿಸ್ಕೊಂಡು ನಂತರದಲ್ಲಿ ತುಲಾ ಲಗ್ನದಲ್ಲಿ ಅವರು ಪ್ರಮಾಣ ವಚನವನ್ನು ಮಾಡ್ತಿರುವಂಥದ್ದು. ಆ ಸಮಯವೂ ಸಹ ಅಷ್ಟೇ 4 ಗಂಟೆ 5 ನಿಮಿಷ ತೆಗೆದುಕೊಂಡ್ರೆ 9 ಬೀಳುತ್ತೆ. 17 ಕೂಡಿದಾಗ ಅದು ಬಂದು ನಮ್ಮ ಕುಜನ ಸಂಖ್ಯೆ, ಲಗ್ನಾಧಿಪತಿಯ ಸಂಖ್ಯೆ. ಅವ್ರು ಹುಟ್ಟಿದಂಥ ಲಗ್ನ ಅಧಿಪತಿಯಾದಂಥವನು ಕುಜ ಇದನ್ನಲ್ಲ, ಕುಜನ ಸಂಖ್ಯೆ. ಇವ್ರು ಏನೇ ಮಾಡಬೇಕಾದ್ರೂ ಕುಜನ ಸಂಖ್ಯೆಯಲ್ಲಿ ಮಾಡ್ತಾರೆ ಅಥವಾ ಶುಕ್ರನ ಸಂಖ್ಯೆಯಲ್ಲಿ ಮಾಡ್ತಾರೆ. ಶುಕ್ರನ ಸಂಖ್ಯೆ ಬಂದು 6, ಕುಜನ ಸಂಖ್ಯೆ ಬಂದು 9. ಇವ್ರು ಏನೇ ಮಾಡ್ರಿ, ನೀವು ಜಸ್ಟ್ ಫಾಲೋ ಮಾಡಿ ಅವ್ರನ್ನ. ನೀವು ಅವ್ರು ಏನೇ ಒಳ್ಳೊಳ್ಳೆ ಕೆಲಸಗಳನ್ನು, ಒಳ್ಳೆ ಏನಾರು ಕೈ ಹಿಡಿಬೇಕು, ವ್ಯವಹಾರ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಅವ್ರು ಮಾಡುವಂಥದ್ದು 9 ಅಥವಾ 6 ಅಥವಾ 1 ಅಥವಾ 5 ಇದನ್ನೇ ಜಾಸ್ತಿ ಆರಿಸ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರು ಹುಟ್ಟಿದಾಗ ಉಚ್ಚ ಸ್ಥಾನದಲ್ಲಿ ಸೇರ್ಕೊಂಡಂಥ ಗ್ರಹಗತಿಗಳೇ ಹಂಗೆ. ಉಚ್ಚ ಸ್ಥಾನದಲ್ಲಿ ಜನನವನ್ನು ತಾಳ್ದಂಥ ಸಂದರ್ಭದಲ್ಲಿ ರವಿ ಅಂಡ್ ಚಂದ್ರ, ಬುಧ ಗ್ರಹ ಏನು ಉಚ್ಚ ಸ್ಥಾನದಲ್ಲಿ ಜನ್ಮ ರಾಶಿನಲ್ಲಿ, ಅಂದರೆ ಕೃತಿಕಾ ನಕ್ಷತ್ರ 3ನೇ ಪಾದ ವೃಷಭ ರಾಶಿನಲ್ಲಿ 3 ಗ್ರಹಗಳು ಏನಿರುತ್ತೆ ಉಚ್ಚ ಸ್ಥಾನದಲ್ಲಿ ಇರ್ತಾವೆ ಅವೆಲ್ಲರೂ. ಅದು ಶುಕ್ರನ ಮನೆಯಲ್ಲಿ ಬಂದಾಗ ಶುಕ್ರನಿಗೆ ಎಲ್ಲ ಮಿತ್ರ ಗ್ರಹಗಳಿವೆಲ್ಲವೂ ಸಹ ಇರುವಂಥ 3 ಗ್ರಹಗಳು ಶುಕ್ರನಿಗೆ ಮಿತ್ರ ಗ್ರಹಗಳು. ಇವೆಲ್ಲವೂ ಸಹ ಏನು ಹೇಳುತ್ತೆ ಅಂದರೆ ಎಲ್ಲ ಬೆಳವಣಿಗೆಯನ್ನು, ಉತ್ತಮವಾದಂಥ ಉತ್ತುಂಗದ ಬೆಳವಣಿಗೆಯನ್ನು ಹೇಳುತ್ತೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಇಡೀ ಒಂದು ರಾಜ್ಯವನ್ನಾಳುವಂಥ ವ್ಯಕ್ತಿಯಾಗಿ ಬೆಳೀತಾನೆ ಅಂತಂದರೆ ಯಾಕೆ ಬೇರೆಯವರೆಲ್ಲೂ ಮಾಡ್ಲಿಕ್ಕಾಗಲಿಲ್ವಾ? ಜೊತೆಲಿರುವಂಥ ಅವರು ತಮ್ಮ ಡಿ.ಕೆ. ಸುರೇಶ್ ಅವ್ರ ಕೈಲಿ ಯಾಕಾಗಲಿಲ್ಲ? ಡಿ.ಕೆ. ಶಿವಕುಮಾರ್ ಕೈಲಿ ಏನಕ್ಕಾಗುತ್ತೆ ಅಂತಂದರೆ ಅವರ ಯೋಗ ಫಲ, ಅವ್ರು ಹುಟ್ಟಂಥ ಜನನ ಸಂದರ್ಭದಲ್ಲಾದಂಥ ಯೋಗಗಳು, ಬುಧ ಆದಿತ್ಯ ಯೋಗ, ಚಂದ್ರ ಬುಧ ಮತ್ತು ಯೋಗ, ಮತ್ತು ಅದೇ ಜೊತೆಯಲ್ಲಿ ದಶಮ ಸ್ಥಾನದಲ್ಲಿ ಶನಿ ಮತ್ತು ಸ್ವಕ್ಷೇತ್ರಾಧಿಪತಿ ಶನಿ, ಜೊತೆಯಲ್ಲಿರುವಂಥ ಗುರುಗ್ರಹ, ಬೃಹಸ್ಪತಿ ಶನಿಯ ಯೋಗ ಫಲ. ಇವೆಲ್ಲವೂ ಸಹ ಅವರಿಗೆ ಹೀಗೆ ಗುರು ಬದಲಾವಣೆ ಆಗ್ತಿರುವಂಥ ಚಂದ್ರನ ಕಟಕ ರಾಶಿಯಲ್ಲಿ ಬರ್ತಿರುವಂತಹ ಚಂದ್ರನ ಮೇಲೆ ಬರ್ತಿರುವಂಥ ಗುರುವಿನ ಯೋಗ ಫಲ. ಇವೆಲ್ಲವೂ ಸಹ ರಾಜಕೀಯದ ಉತ್ತಮವಾದಂಥ ಬೆಳವಣಿಗೆ. ನಾನು ಸುಮಾರು ವಾಹಿನಿಗಳೆಲ್ಲವೂ ಸಹ ನಾವು ಮಾತನಾಡಿದ್ದೀವಿ. ಈಗ ಅಕಸ್ಮಾತ್ ಈ ವರ್ಷ ಈ ಪೀರಿಯಡಲ್ಲಿ ಡಿ.ಕೆ. ಶಿವಕುಮಾರ್ ಈ ಪೀರಿಯಡಲ್ಲಿ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಈಗಿರುವಂಥ ಪೀರಿಯಡ್ನಲ್ಲಿ ಇವರೇನಾದರೂ ಅಕಸ್ಮಾತ್ ಈ ಥರ ಒಂದು ರಾಜಕೀಯದ ಒಂದು ಮುಖ್ಯಮಂತ್ರಿ ಸ್ಥಾನ, ಉನ್ನತವಾದ ಸ್ಥಾನವನ್ನು ಈಗ ಪಡೀಲಿಕ್ಕೆ ಅವರು ವಿಫಲವಾಗೋದ್ರೆ, ಅಕಸ್ಮಾತು ಇಂತಹ ಯೋಗ ಪಡೀಲಿಕ್ಕೆ ಅವ್ರಿಗೆ ಇನ್ನು 8 ವರ್ಷಗಳ ಕಾಲ ಬೇಕು. ಅಲ್ಲಿವರೆಗೂ ಸಹ ರಾಜಕೀಯದಲ್ಲಿ ಇವರು ಈ ರೀತಿಯಾದಂಥ ಸ್ಥಾನವನ್ನು ಗಳಿಸ್ಲಿಕ್ಕೆ ಇನ್ನು ಮತ್ತೆ ಇವ್ರಿಗೆ ಸಮಯ ಸಿಗೋದಿಲ್ಲ, ಆ ಥರ ಯೋಗ ಫಲಗಳು ಬರೋದಿಲ್ಲ ಅನ್ನುವಂಥದ್ದು ಎಲ್ಲವೂ ಸಹ ವಿಚಾರವನ್ನು ಅರಿತಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಸಲ ಏನಾದರೂ ಮಾಡಿ ಈ ಸ್ಥಾನವನ್ನು ನಾನು ಅಲಂಕರಿಸಲೇಬೇಕು ಅನ್ನುವಂತಹ ಒಂದು
ಪ್ರಯತ್ನದಲ್ಲಿ ಅವರು ಪಾಸ್ ಆದರು. ಜೊತೆಯಲ್ಲಿ ಆ ಯೋಗ ಫಲವು ಹಂಗೆ ಅವರಿಗೆ ಕೂಡು ಬಂದಿದೆ. ಉತ್ತಮವಾದಂಥ ಆಡಳಿತವನ್ನು ಇನ್ನು 2 ವರ್ಷಗಳ ಕಾಲದೂ ಸಹ 2028ನೇ ಇಸ್ವಿ ಏನು ಎಲೆಕ್ಷನ್ ಆಗುತ್ತೆ ಅಲ್ಲಿವರೆಗೂ ಸಹ ಉತ್ತಮವಾದಂಥ ಆಡಳಿತವನ್ನು ಕೊಡುವಂತಹ ಎಲ್ಲ ಸಾಮರ್ಥ್ಯವು, ಎಲ್ಲ ಒಂದು ಉತ್ತಮವಾದಂಥ ಆಲೋಚನೆಗಳು, ಉತ್ತಮವಾದಂಥ ಪ್ರತಿಯೊಂದು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಉತ್ತಮವಾಗಿಯೇ ಇರುತ್ತೆ ಅವರು. ಈಗ ಬುಧವಾರ ಅವರು ಪ್ರಮಾಣವಚನ ಸ್ವೀಕರಿಸ್ತಿದ್ದಾರೆ. ಬುಧಗ್ರಹನ ಅನುಗ್ರಹ, ಸೊ ಆಡಳಿತಕ್ಕೆ ಯಾವ ರೀತಿ ನೆರವಾಗಬಹುದು ಅಂತ ನೋಡಿ ಸರ್, ಬುಧ ಅಂಡ್ ಶುಕ್ರ ರವಿ ಇವೆರಡೂ ಸಹ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಿಗೂ ಇದು ಬೇಕು. ಬುಧ ಬಂದು ವಾಣಿಜ್ಯಾಧಿಪತಿ, ಜೊತೆಯಲ್ಲಿ ಬುದ್ಧಿಗೆ ಅಧಿಪತಿ ಆದಂಥವನು ಬುಧ ವಾಣಿಜ್ಯಾಧಿಪತಿ. ಪ್ರತಿಯೊಂದು ಒಂದು ಬಿಸ್ನೆಸ್ ಅಂತ ಅನ್ಕೊಳ್ಳಿ, ಯಾವುದೇ ಒಂದು ಕೆಲಸ ಅನ್ಕೊಳ್ಳಿ, ಯಾವುದೇ ವ್ಯವಹಾರ ಅನ್ಕೊಳ್ಳಿ, ಪ್ರತಿಯೊಂದು ಹೋಗ್ಲಿಕ್ಕೆ ಬುಧನ ಯೋಗ ಫಲ ಬೇಕು. ಆ ಬುಧ ಏನು ಮಾಡ್ತಾನೆ, ನಿಮ್ಗೆ ಟೆಕ್ನಿಕಲ್ ಒಂದು ಉತ್ತಮವಾದಂಥ ಒಂದು ಯೋಚನಾ ಶಕ್ತಿಯನ್ನು ಕೊಡ್ತಾನೆ. ಆ ಯೋಚನಾ ಶಕ್ತಿ ಬರುವಂಥದ್ದು ಎಲ್ಲಿಂದ ಅಂತ ಅಂದರೆ ಅದು ಬುಧನಿಂದ. ಮತ್ತು ಶುಕ್ರನ ತಗೋಬೇಕು. ಪ್ರತಿ ಶುಕ್ರವಾರ ಶುಕ್ರ ಏನು ಹೇಳ್ತಾನೆ ಅಂತಂದರೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾನೆ. ಶುಕ್ರಗ್ರಹ ಏನು ಮಾಡ್ತಾನಂದರೆ ದೈತ್ಯಾಧಿಪತಿಯಾದಂಥವನು, ದೈತ್ಯರಿ ಗುರುವಾದಂಥವನು ಶುಕ್ರಗ್ರಹ. ಸಂಜೀವಿನಿ ಮಂತ್ರವನ್ನು ಇಟ್ಕೊಂಡವಂಥವನು ಶುಕ್ರಗ್ರಹ. ಬೇರೆ ಯಾರ ಹತ್ರನೂ ಸಂಜೀವಿನಿ ಮಂತ್ರ ಅನ್ನೋದೇ ಗೊತ್ತಿಲ್ಲ. ಗೌಪ್ಯ ಮಂತ್ರಗಳನ್ನು, ಗೋಪ್ಯ ವಿಚಾರಗಳನ್ನು, ಗೋಪ್ಯ ವಿದ್ಯೆಗಳನ್ನು ಇದೆಲ್ಲವನ್ನು ದಾರಿ ಎರೆಯುವಂಥವನು ಶುಕ್ರ. ಮಾತಾಡ್ತಾ ಶುಕ್ರಗ್ರಹ ಅತ್ಯಂತ ಪ್ರಾಮುಖ್ಯತೆಯಲ್ಲಿ ಪಡಿತಾನೆ. ಓಕೆ.